ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಇವತ್ತು ಮಂಗಳವಾರ ರೀ. ಸೊ ಮಂಗಳವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಗಳದ್ದು ಇವತ್ತು ಕೂಡ ರಜೆ ಐತಿ, ನಿನ್ನೆನೂ ರಜೆ ಇತ್ತು. ಸೊ ನಿನ್ನೆ ಲಾಗಂತೂ ನೋಡಿದ್ರೆ ನೀವು ಎಲ್ಲ ಕ್ಲೀನಿಂಗ್ ಮಾಡಿದ್ವಿ. ಸೊ ಇವತ್ತು ರಜೆ ಐತಕ್ಕಿಗೆ, ಸೊ ಆರಾಮಾಗೆ ಎದ್ದೀವಿ ಅಂತಲೇ ಹೇಳ್ಬೋದು. ಏನೆಲ್ಲ ಆಗ್ತೈತಿ ನೋಡೋಣಂತ, ಏನೆಲ್ಲ ಸ್ಪೆಷಲ್ ಆಗ್ತೈತೆ ಅಂತ ಹೇಳಿ. ಮತ್ತು ಕೆಲವೊಂದಿಷ್ಟು ಆರ್ಡರ್ಸ್ ಐತಿ ಇಲ್ಲಿ ನಮ್ಮ ಲೋಕಲದ್ದು ಒಂದೆರಡು ಆರ್ಡ್ರ್ ಐತಿ. ಏನೇನೈತಿ ಪುಟಾಣಿ ಆರ್ಡ್ರ್, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಲಾಗ್ನ ಎಂಡ್ವರೆಗೆ ನೋಡಿರಿ, ಹೀಗೆ ಸಪೋರ್ಟ್ ಮಾಡಿರಿ. ಮತ್ತು ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ಹಾಗೆ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಹಾಗೇನ ಹಬ್ಬ ಹತ್ತಿರ ಬಂತು. ಮತ್ತು ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿರಿ, ಇಲ್ಲ ವಾಟ್ಸಪ್ ಮಾಡಿರಿ. ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಂತ ಸ್ನೇಹಿತರೆ. ಬರ್ರಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಸ್ನೇಹಿತರೆ. ಬೆಳಗ್ಗೆಯಿಂದ ಇಲ್ಲಿವರೆಗೆ ಏನಾಗೈತಿ ಅನ್ನೋದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಪೂಜೆ ನೋಡ್ರಿ. ಮಂಗಳವಾರ ಹೇಳಿದೆ, ನಂದಷ್ಟು ಸ್ನಾನ ಆಗೈತಿ, ಮಗಳದಿನ ಆಗಿಲ್ಲ. ಸೊ ನೋಡ್ರಿ, ಪೂಜೆ ಕೂಡ ಮಾಡಿದೆ ನಾನು, ನೋಡ್ತಾ ಇರ್ಬೋದು. ಪೂಜೆ ಮಾಡಿದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮತ್ತು ಪೂಜೆ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ ನೋಡ್ರಿ. ನನಗೆ ಇಲ್ಲಿ ನಮ್ಮ ಲೋಕಲ್ ಧಾರವಾಡದವ್ರದ್ದು ಅಗಸಿ ಚಟ್ನಿ ಆರ್ಡ್ರ್ ಐತಿ. ಅಗಸಿನ ನಾನು ಹುರಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಗುರಳ್ ಚಟ್ನಿದು ಕೂಡ ಆರ್ಡ್ರ್ ಐತಿ. ಗುರಳ್ ಚಟ್ನಿ ಕ್ವಾಂಟಿಟಿ ಜಾಸ್ತಿ ಐತಿ, ಹೀಗಾಗಿ 1/2 kg ಗುರಳ್ ಐತಿದು, ಅದು 1/4 kg ಅಗಸಿ ಐತಿ. ಸೊ 1/2 kg ಗುರಳ್ ಚಟ್ನಿ ಆರ್ಡ್ರ್ ಐತಿ ಮತ್ತು 1/4 kg ಅಗಸಿ ಚಟ್ನಿ ಆರ್ಡ್ರ್ ಐತಿ. ಸೊ ಹೀಗಾಗಿ ನಾನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ, ಹುರಿತಾ ಇದ್ದೀನಿ. ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ ನಿನ್ನೆ. ಮಗಳ ಕ್ಲೀನಿಂಗ್ ಮಾಡ್ತಾ ಇದ್ಲಕ್ಕಿಗೆ ಹೆಲ್ಪ್ ಮಾಡ್ತಾ ನಾನು ಗುರಳನ್ನು ಕೂಡ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಅಗಸಿ ಸ್ವಚ್ಛ ಮಾಡಿಕೊಂಡು ಈಗ ನಾನು ಇವನ್ನ ಎರಡೂ ಹುರಿತಾ ಇದ್ದೀನಿ. ಇವನ್ನ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಅನ್ಬೋದು ರೀ. ಚೆನ್ನಾಗಿ ಹುರಿಬೇಕಂದ್ರೆ ಚಲೋ ತಂಗೆ ಹುರಿದು ಬರ್ತಾವೆ. ಮತ್ತು ಹೆಂಗೆ ಚಲೋ ಹುರಿತೀವಲ್ಲ ಅಷ್ಟು ಟೇಸ್ಟಿ ಆಗ್ತಾವೆ ಚಟ್ನಿ. ಅದಕ್ಕೆ ನಾನು ಕೂಡ ಅಗದಿ ಸಣ್ಣ ಉರಿ ಮೇಲೆ ಹುರಿತಾ ಇದ್ದೀನಿ. ಅಗಸಿ ಆಲ್ರೆಡಿ ಹುರಿಯೋಕೆ ಬಂತು, ನೋಡ್ತಾ ಇರ್ಬೋದು. ಗುರಳು ಇನ್ನೊಂದು ಸ್ವಲ್ಪ ಹುರಿಬೇಕು. ಮತ್ತು ನಾನೀಗ ಬೆಳಗ್ಗೆ ಎದ್ದು ಈಗ ಮಂಜುಳಾ ಅವ್ರು ನಾಷ್ಟ ಕೊಟ್ಟಾರ ನೋಡ್ರಿ. ದೋಸೆ ಮಾಡ್ಯಾರಂತವ್ರು ಇವತ್ತು. ಸೊ ದೋಸೆ ಆಲೂಗಡ್ಡೆ ಪಲ್ಯನ ಕೊಟ್ಟಾರ, ಈಗ ಜಸ್ಟ್ ಕೊಟ್ಟರು. ಮತ್ತು ನಾನು ಎದ್ದ ತಕ್ಷಣ ಏನು ಮಾಡಿದೆಪ್ಪ ಅಂದ್ರೆ ಒಂದಿಷ್ಟು ಹೆಸರು ಕಾಳನ್ನ ಮೆಳಕೆ ಹೊಡಿಸಿದ್ದೆ. ಸೊ ಹೆಸರು ಕಾಳು ಪಲ್ಯ ಮಾಡಿ ನೋಡ್ರಿ. ಹೆಸರು ಕಾಳು ಪಲ್ಯ ಮಾಡಿದೆ, ಹಾಗೇನ ಟೊಮೆಟೊ ಸಾರು ಮಾಡಿದೆ ನೋಡಿರಿ. ಟೊಮೆಟೊ ಸಾರು ಕೂಡ ಮಾಡಿದೆ. ಇನ್ನೊಂದು ಸ್ವಲ್ಪ ಚಪಾತಿ ರೈಸ್ ಮಾಡ್ಕೊಂಡ್ರೆ ಮಧ್ಯಾಹ್ನದ ಅಡುಗೆದು ಮುಗಿತೈತಿ. ಟಿಫನ್ ಏನಾದರೂ ಮಾಡ್ಕೋಬೇಕು ಸ್ನೇಹಿತರೆ. ಇವು ಹುರಿದು ಆರ್ಬೇಕಲ್ರಿ, ಅದಕ್ಕೆ ಮೊದಲು ಇವನ್ನ ಹುರಿಯಾಕತ್ತೀನಿ ನಾನು. ಈ ಕಡೆ ಮಗಳು ಎದ್ದಾಳ, ಚಹಾ ಕೊಟ್ಟೆ, ಈಗ ಚಹಾ ಕುಡಿದ್ಲ. ಏನು ನಡ್ಸ ಗೊತ್ತಿಲ್ಲ. ಎಲ್ಲಿದ್ದೀವ? ಹೊರಗದ. ಏನು ಮಾಡಕ್ಕೆ ಹೋಗಿದ್ದಿ? ಅರ್ಬಿ ತೊಳಿತಾ ಅಂತ ನೋಡ್ರಿ. ಇವತ್ತು ಮೊನ್ನೆ ಒಂದಿಷ್ಟು ತೊಳೆದು ಹಾಕಿದ್ಲ, ಇವತ್ತು ಆಕೆ ಇವೆಲ್ಲ ಹೊರಗೆ ಹಾಕೋ ಡ್ರೆಸ್ ಇಟ್ಟಾಳ, ಅವ್ನು ತೊಳೆದು ಹಾಕ್ತಾ ಅಂತ. ಇವತ್ತು ಆ ಕೆಲಸ. ಆಕೆ ಅರ್ಬಿ ತೊಳೆದು ಹಾಕಲಿ. ಮತ್ತು ಮಳೆ ಒಂದು ಬರ್ತೈತ್ರಿಪ್ಪ, ಮಳೆದೊಂದು. ಈಗ ಮಳೆ ಇಲ್ಲ, ಬಡ ಅರ್ಬಿ ಹೋಗೋದು ಹಾಕಿಲ್ಲ ಅಂದ್ರೆ ಚಲೋ ಆಕೈತಿ. ಎಲ್ಲ ಹುರಿದೀನಿ, ಇಲ್ಲಿ ಹಾರಾಕಿಟ್ಟಿನಿ ನೋಡ್ರಿ. ಇದು ಮೆಂತ್ಯ ಹಿಟ್ಟಿನ ಆರ್ಡ್ರ್ ಐತಿ, 1/4 kg. ಸೊ ಮೆಂತ್ಯ ಹಿಟ್ಟಿಂದು ಎಲ್ಲ ಹುರಿದಿಟ್ಟೀನಿ.
ಇವೆಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು. ಆಮೇಲೆ ಇವತ್ತೊಂದು ಫಂಕ್ಷನಿಗೆ ಹೋಗಬೇಕು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರ ಅವ್ರ ಪುಟಾಣಿಯ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಇನ್ವೈಟ್ ಮಾಡ್ಯಾರ. ಸೊ ತಂಗಿಗೆ ಹೇಳಿದ್ದೆ, ಸೊ ತಂಗಿಗೂ ಇನ್ವೈಟ್ ಮಾಡ್ಯಾರ. ತಂಗಿನೂ ಗಿಫ್ಟ್ ತಂದಾಳ. ನಂದು ಆಕೆಗೆ ಹೇಳಿದ್ದೆ ತರಕ್ಕೆ. ಸೊ ಆಕಿನ ತಂದು ಕೊಟ್ಲಿ. ಈಗ ನೈಟ್ ಡ್ಯೂಟಿ ಐತ್ರಕ್ಕಿದೆ. ಈಗ ಡ್ಯೂಟಿಯಿಂದ ಬಂದ್ಲು, ತಂದು ಕೊಟ್ಟು ಹೋದ್ಲು. ಇಲ್ಲೇ ಇಟ್ಟೀನಿ. ಸೊ ಈವ್ನಿಂಗ್ ಹೋಗಬೇಕು ಪುಟಾಣಿ ಬರ್ತ್ಡೇಗೆ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕಾವೇರಿ ಅಂತೂ ಅರ್ಬಿ ಹೋಗ್ಯಾಕತ್ತಾಳ. ನಾಷ್ಟ ಮಾಡೋಣ ಬಾರವಾ ಅಂದ್ರೆ ಬರುವಳು ನೋಡ್ರಿ. ತೊಳೆದು ಹಾಕ್ಯಾಳೆಲ್ಲ. ಈಗ ಮಳೆ ಇಲ್ಲವಾ, ಮಾಡ್ತೀನಿ ಹೋಗಿತೀನಿ ಅಂತೇಳಿ. ಟೈಮ್ ಆಗೈತೆ, ಬಾರವಾ ಹಸಿವಾಗೈತೆ ಅಂದ್ರೆ ಬರುವಳು. ನೀ ಮಾಡುವ, ನಾ ಆಮೇಲೆ ಬರ್ತೀನಂತ. ಸ್ನೇಹಿತರೆ ನೋಡ್ರಿ, ನಾನು ನಾಳೆಗೆ ಪಡ್ಡು ಮಾಡ್ಬೇಕಂತ ಹೇಳಿ ನೆನೆ ಹಾಕೀನಿ. ರೇಷನ್ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಮೆಂತ್ಯ ಕಾಳು, 1 ಸ್ಪೂನ್ ಮೆಂತ್ಯ ಹಾಕಿರ್ತೀನಿ ನಾನು. ಸೊ ನಾನು ಕೂಡ ನಾಳೆಗೆ ಪಡ್ಡು ಮಾಡಿದ್ರೆ ಆಯ್ತು ಅಂತ ನೆನಪಾಯಿತು ಪಟ್ನ. ಸೊ ನೆನೆ ಹಾಕಿಬಿಟ್ಟೆ. ಮತ್ತು ಇವತ್ತು ಟಿಫನಿಗೆ ಉಪ್ಪಿಟ್ಟು ಮಾಡೀನಿ. ಸೊ ನೋಡ್ತಾ ಇರ್ಬೋದು, ಉಪ್ಪಿಟ್ಟು ಮಾಡಿಬಿಟ್ಟೆ. ಅವಲಕ್ಕಿ ಮಾಡ್ತೀನಿ ಅಂದರೆ ಬ್ಯಾಡ ಅಂದ್ಲ ಮಗಳ. ಸೊ ಉಪ್ಪಿಟ್ಟು ಮಾಡಿದೆ. ಬಾಂಬೆ ರವ್ದು ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಸ್ನೇಹಿತರೆ. ಇದ್ರ ಜೊತೆಗೆ ಮಂಜುಳ ಅವ್ರ ದೋಸೆ ಕೂಡ ಅದಾವ, ನೋಡ್ತಾ ಇರ್ಬೋದು. ಸೊ ಟಿಫನ್ ಮಾಡೋಣಂತ ಸ್ನೇಹಿತರೆ. ಟಿಫನ್ ಮಾಡಿ ಮತ್ತೆ ಸಿಗ್ತೀನಂತ. ಮಧ್ಯಾಹ್ನ ಅವ್ವ ಬಂದಿದ್ಲ ರೀ. ಅವ್ವ ಬಂದಾದ ನಂತರ ಬಿಸಿ ಬಿಸಿ ಚಪಾತಿ ಮಾಡಿದೆ. ಹೆಸರು ಕಾಳು ಪಲ್ಯ ಇತ್ತು, ಟೊಮೆಟೊ ಸಾರು ಇತ್ತು, ರೈಸ್ ಮಾಡಿ, ಚಪಾತಿ ಮಾಡಿ, ಮತ್ತು ಕೋಸಂಬರಿ ಮಾಡಿದ್ದೆ. ಮೊಸರು ಬಜ್ಜಿ ಅಂತೀವಲ್ಲ ಆ ಥರ 3 ಜನ ಸೇರಿ ಊಟ ಮಾಡಿದ್ವಿ. ಊಟ ಮಾಡಿ ಅವ್ವನೂ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಆಕಿ ಹೋದ್ಲು ಮನೆಗೆ. ಆಕಿ ಹೋದಾದ ನಂತರ ಸಂಜೆದು ಕೆಲಸ ಮುಗಿಸಿ ನಾವು ರೆಡಿ ಆಗೀವಿ. ಹೇಳಿದ್ದೆ ನಿಮಗೆ ಬರ್ತ್ಡೇಗೆ ಹೋಗ್ಬೇಕಂತ. ಬರ್ರಿ ಹೋಗಿ ಬರೋಣ. ಹಾಗೆ ಗಿಫ್ಟ್ ಅಂತೂ ತೊಗೊಂಡು ಬಂದಿದ್ಲು. ಬೆಸ್ಟ್ ವಿಶಸ್ ಅದ್ರ ಮೇಲೆ ರ್ಯಾಪ್ ಇತ್ತು. ಬಟ್ ಹೆಸರು ಹಾಕಿದ್ರಾಯಿತು ಅಂತ ಹೇಳಿಬಿಟ್ಟು ಮತ್ತು ನಾನು ತಂಗಿದು ಮತ್ತು ನಂದು ಹೆಸರು ಹಾಕಿಟ್ಟೆ ನೋಡ್ರಿ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೋಡ್ರಿ ರೆಡಿ ಆಗೀವಿ. ಹೇಳಿದ್ದೆ ನಿಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರ ಮನೆಗೆ ಅವ್ರ ಪುಟಾಣಿ ಬೇಬಿ ಬರ್ತ್ಡೇ ಐತಿ ಇವತ್ತು, ಫಸ್ಟ್ ಬರ್ಡೇ. ಅದಕ್ಕೆ ನಮಗೂ ಕೂಡ ಇನ್ವೈಟ್ ಮಾಡ್ಯಾರ. ಹೀಗಾಗಿ ನಾನು ಕೂಡ ಮಕ್ಕಳು ಕರ್ಕೊಂಡು ಹೊರಟೇನಿ. ತಂಗಿಗೂ ಇನ್ವೈಟ್ ಮಾಡ್ಯಾರ, ನನಗೂ ಇನ್ವೈಟ್ ಮಾಡ್ಯಾರ. ಸೊ ಹೋಗಿ ಬರೋಣಕ್ಕೆ ಬರ್ರಿ. ಪುಟಾಣಿನ ಭೇಟಿಯಾಗಿ ವಿಶ್ ಮಾಡಿ ಬರೋಣ ಅಂತ. ಆ್ಯಕ್ಚುಲಿ ಸ್ನೇಹಿತರೆ ತಂಗಿಗೆ ಮೊದಲು ಪರಿಚಯ ಅಂತ ಹೇಳ್ಬೋದು ಇವರು. ಯಾಕಂದ್ರೆ ಪ್ರೆಗ್ನೆನ್ಸಿ ಆದ ನಂತರ ತಂಗಿಯವರಿಗೆ ಇಂಜೆಕ್ಷನ್ ಕೊಡೋಕೆ ಹೋಗ್ತಿದ್ಲು, ಅಲ್ಲಿಂದ ಪರಿಚಯ. ಆ ನಂತರ ನನ್ನ ಚಾನಲ್ ಬಗ್ಗೆ ಗೊತ್ತಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೂಡ ಆದರು. ಅದಾದ ನಂತರ ಸ್ನೇಹ ಹಂಗೆ ಕಂಟಿನ್ಯೂ ಆಗಿತ್ತಂತಲೇ ಹೇಳ್ಬೋದು. ಅವರ ಒಂದು ಸೀಮಂತ ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ದೆ, ಇನ್ವೈಟ್ ಮಾಡಿದ್ರು. ನಿಮ್ಗೆ ಆ ಬ್ಲಾಗ್ ಕೂಡ ಶೇರ್ ಮಾಡಿದ್ದೆ. ನಾನು ಸೀಮಂತಕ್ಕೆ ಹೋಗಿದ್ವಿ, ಮಗನ ತನುನ ಕರ್ಕೊಂಡು ಹೋಗಿದ್ದೆ ಅವತ್ತು ಕೂಡ. ಹಾಗೇನೋ ಒಂದು ದಿವಸ ನಮ್ಮ ತನುಗ ಗಾರ್ಡನಿಗೆ ಕರ್ಕೊಂಡು ಹೋಗಿದ್ದೆ ನಾನು, ಪಾರ್ಕಿಗೆ. ಅವತ್ತು ಕೂಡ ಅವ್ರು ಅಲ್ಲೇ ಭೇಟಿ ಆದರು. ಅವ್ರ ಪಾರ್ಕ್ ಹತ್ರನ ಮನೆ ಇರೋದು. ಸೊ ಅವತ್ತು ಬಂದು ಟ್ರೀಟ್ ಎಲ್ಲ ಕೊಡಿಸಿದ್ರು. ಆ ಬ್ಲಾಗ್ ಕೂಡ ಶೇರ್ ಮಾಡಿದ್ದೆ ಸ್ನೇಹಿತರೆ ನಾನು. ಇದು ರೆಸ್ಟೋರೆಂಟಲ್ಲಿ ಇಟ್ಟಾರ್ರಿ, ಅವರು ರೆಸ್ಟೋರೆಂಟಲ್ಲೇ ಮಾಡ್ತಾ ಇದ್ದಾರೆ. ಹೀಗಾಗಿ ವೆಲ್ಕಮಿಗೆ ಅವರೇ ನಿಂತಿದ್ರು ಅವ್ರ ಮನೆಯವರು. 1 ಇಯರ್ ಎಷ್ಟು ಬೇಗ ಹೋತ್ರಿ ಅಂದೆ. ಹೌದ್ರಿ ಅಂದರು ನಿಜವಾಗ್ಲೂ. ಮತ್ತು ನಾವು ಇಲ್ಲೇ ಬಂದ್ವಿ ಹಾಲಿಗೆ. ಅವರೆಲ್ಲ ಮನೆಯವರೆಲ್ಲ ಇನ್ನೂ ಕೆಳಗಡೆ ಇದ್ದರು. ಇದು ಹಾಲದ್ದು ಅಂದ್ರೆ ರೆಸ್ಟೋರೆಂಟದ್ದು ಫಸ್ಟ್ ಫ್ಲೋರ್ ರೀ ಇದು. ಸೊ ಈಗ ಬಂದರು ನೋಡ್ರಿ ಬೇಬಿ ಮತ್ತು ಮಾಲಿನಿ, ಇವರೇ ಸಬ್ಸ್ಕ್ರೈಬರು. ಅಕ್ಕ ನಂದು ಜಾಸ್ತಿ ವಿಡಿಯೋ ಹಾಕ್ಬೇಡಕ್ಕ, ತೊಗೋಬೇಡಕ್ಕ ಅಂತಲೇ ಹೇಳ್ತಾ ಇದ್ಲು ಮಾಲಿನಿ. ಸೊ ಭಾರಿ ಫ್ರೆಂಡ್ಲಿ ಇದ್ದಾರೆ. ಎಲ್ಲರ ಜೊತೆನೂ ಅಷ್ಟೇ ಅಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಪುಟಾಣಿನೂ ಅಷ್ಟೇ ಕ್ಯೂಟಾಗಿ ಎಲ್ಲರ ಹತ್ರ ಹೋಗ್ತಾ ಇದ್ಲು, ನಗ್ತಾ ಇದ್ಲು. ಸೌಮ್ಯ ಅಂದರೆ ಸಾಫ್ಟ್ ಇದ್ಲು ಅಂತಲೇ ಹೇಳ್ಬೋದು. ನೋಡ್ರಿ ನಮ್ಮ ಕಾವೇರಿ ಅಂತೂ ಮುದ್ದಾಡಿದ್ದಕ್ಕಿನ. ಅಕ್ಕಿ ಹೆಸರು ಲಾವಿಕಾ. ಸೊ ಲಾವಿಕಾಸ್ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಇವತ್ತು. ಬರ್ರಿ ಯಾವ ರೀತಿ ಆಗ್ತೈತಿ ನೋಡ್ರಿ, ನೀವು ಕೂಡ ಎಂಜಾಯ್ ಮಾಡಿರಿ. ನನಗಂತೂ ತುಂಬಾ ಸಂತೋಷ ಆಗ್ತೈತಿ. ನನ್ನ ಸಬ್ಸ್ಕ್ರೈಬರ್ನ ಭೇಟಿಯಾಗೋಕ್ಕಾಗಿರ್ಬೋದು, ಒಟ್ಟಿನಲ್ಲಿ ತುಂಬಾ ಇಷ್ಟ ಅವ್ರ ಜೊತೆ ಮಾತಾಡೋದಾಗಿರ್ಬೋದು. ಹೀಗಾಗಿ ಇನ್ವೈಟ್ ಮಾಡಿದ್ರೆ ತಪ್ಸಂಗಿಲ್ಲ ಅಂತಲೇ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ಹೋಗಿ ನಾನು ಭಾಗಿಯಾಗ್ತೀನಿ. ಸಾಕಷ್ಟು ಸಬ್ಸ್ಕ್ರೈಬರ್ದ ಫಂಕ್ಷನನ್ನು ನಾನು ಅಟೆಂಡ್ ಮಾಡೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಶ್ವೇತಾ ಕೂಡ ಇದ್ದಾಳೆ, ನೋಡ್ತಾ ಇರ್ಬೋದು. ಶ್ವೇತಾ ಮಾಲಿನಿಯ ವಾಕಿಂಗ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಶ್ವೇತಾ ಅವ್ರ ಮನೆ ಮತ್ತು ಮಾಲಿನಿ ಅವ್ರ ಮನೆ ಅಲ್ಲೇ ನಿಯರ್ ಆಗುತ್ತೆ. ಹೀಗಾಗಿ ಅವರು ಕೂಡ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೋಸ್ಕರ ಶ್ವೇತಾ ಕೂಡ ಬಂದಳು. ಮತ್ತು ತಂಗಿ ಕೂಡ ಈಗ ಜಾಯ್ನ್ ಆದ್ಲು ನಮ್ಮ ಜೊತೆ. ಆಕೆಗೆ ನೈಟ್ ಡ್ಯೂಟಿ ಐತಿ.
ಸೊ ಬಂದು ಬಿಡಲೇ ಇಲ್ಲ ಮಾಲಿನಿ, ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ಲಕ್ಕಿಗೆ. ಹೀಗಾಗಿ ಮತ್ತು ಸರಿ ಬಿಡು ಸ್ವಲ್ಪ ಹೊತ್ತು ಬಂದು ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ಡ್ಯೂಟಿಯಲ್ಲೇನೋ ಹೇಳ್ಕೊಂಡಿದ್ಲು ಒಂದು ಹಾಫ್ ಆನ್ ಅವರ್. ಹೀಗಾಗಿ ತಂಗಿ ಕೂಡ ನಮ್ಮ ಜೊತೆ ಜಾಯ್ನ್ ಆದ್ಲು ನೋಡ್ರಿ. ಮತ್ತೆಲ್ಲ ಗೆಸ್ಟ್ಗಳು ಬರ್ತಾಯಿದ್ರು, ಎಲ್ಲ ನೇಬರ್ಸು ಮತ್ತು ಮನೆಯವರು. ಸ್ಪೆಷಲ್ ಯಾರ್ಯಾರು ಮೇನ್ ಇರ್ತಾರೋ ಅವ್ರನ್ನಷ್ಟೇ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಹಾಗೆ ಮಾಲಿನಿಯವರು ಒಟ್ಟು 4 ಜನ ನೋಡ್ರಿ, ಅವ್ರ ಮನೆಯವರು 4 ಜನ ಅಣ್ತಂಬರು. ಸೊ ಎಲ್ಲರೂ ಅವರು ಕೂಡ ಬಂದಿದ್ದರು, ಅವ್ರ ಮಿಸಸ್ಗಳು, ಅವ್ರ ಮಕ್ಕಳು ಎಲ್ಲರೂ ಕೂಡ ಇದ್ದರು. ಮತ್ತು ನಮ್ಮ ತನು ನೋಡ್ರಿ, ಆಕಿಗಂತೂ ಈ ಥರ ಎಲ್ಲ ಇದ್ದು ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತಿ. ನಮ್ಮ ತನು ಒಂದು ಮನೆಗೆ ಯಾರ್ದೋ ಬರ್ತ್ಡೇ ಬರ್ತ್ಡೇ ಕೇಕು ಈ ಥರ ಎಲ್ಲ ಅಂದರೆ. ಸೊ ಡ್ರೆಸ್ ಅಂತೂ ಬರ್ತ್ಡೇ ಡ್ರೆಸ್ ಹಾಕ್ಕೊಂಡ್ಲು. ಸೊ ಮಮ್ಮಿ ಮತ್ತು ಹಿಂದ್ಗಡೆ ಏನು ಕುತ್ಕೊಂಡು ಮಾತಾಡಕತ್ತಾರಲ್ರಿ ಅವರ ಲವಿಕಾ ಅವರ ಫಾದರ್ ನೋಡ್ತಾ ಇರ್ಬೋದು ನೀವು. ಅವರು ಆಲ್ಮೋಸ್ಟ್ ಮ್ಯಾಚಿಂಗ್ ಆಗ್ಯಾರ ಸ್ವಲ್ಪ ಅಷ್ಟೇ. ಸೊ ಮಾಲಿನಿ ಆ್ಯಂಡ್ ಲವಿಕಾ ಮತ್ತು ಅವ್ರ ಪಪ್ಪ 3 ಜನ ನೋಡಿದ್ರಿ ನೀವು. ಸೊ ಹೀಗೆ ಎಲ್ಲರೂ ಮಾತುಕತೆ, ಇನ್ನೊಂದಿಷ್ಟು ಜನ ಬರೋರಿದ್ರು, ಹೀಗಾಗಿ ವೇಟಿಂಗ್ ಇತ್ತು. ಸಿಕ್ಕಾಪಟ್ಟಿ ಸಾಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಮತ್ತು ಲವಿಕಾಜದ್ದು ಏನು ಫೋಟೋಸ್ ಇರ್ತಾವೆ, ಪಿಕ್ಚರ್ಸ್ ಇರ್ತಾವೆ, ವಿಡಿಯೋ ಇರ್ತಾವೆ, ಅದನ್ನು ಟಿ ವಿ ಒಳಗೆ ಶೋ ಕೂಡ ಮಾಡಕತ್ತಿದ್ರು ಸೈಡಿಗೆ. ಅಂದರೆ ಅಕ್ಕಿದ್ದು 1 ಇಯರ್ ಜರ್ನಿದೆಲ್ಲ ಫೋಟೋಸ್, ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬೋದು, ಅವನ್ನೆಲ್ಲನೂ ಮಾಡ್ತಾಯಿದ್ರು. ಮತ್ತು ಗ್ರೀನ್ ಸ್ಯಾರಿಯಲ್ಲಿರೋದು ಲವಿಕಾ ಅವ್ರ ಅಜ್ಜಿಯವರು. ಆಮೇಲೆ ಇವರು ಅವ್ರ ದೊಡ್ಡಪ್ಪ ನೋಡ್ರಿ ಎತ್ಕೊಂಡಿದ್ದಾರೆ. ಸೊ ಈಗೇನೈತಿ ಎಲ್ಲರೂ ಕುತ್ಕೊಂಡಿದ್ವಿ ನೋಡ್ರಿ. ಈಗ ನಮ್ಗೆ ಏನಂತೀರಿ ನೀವು, ಓಪ್ನಿಂಗ್ ಡ್ರಿಂಕ್ ಅಂತಾರಲ್ಲ ಆ ಥರ ಸರ್ವ್ ಮಾಡಿದರು. ವಾಟರ್ ಮೆಲನ್ ಜ್ಯೂಸ್ ಇತ್ತು, ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು, ಕೋಲ್ಡ್ ಆಗಿತ್ತು. ಸೊ ಎಲ್ಲರೂ ಕೂಡ ನಾವು ಜ್ಯೂಸ್ ಕುಡಿದ್ವಿ. ಹೇಳ್ದಾಗೆ ಟಿ ವಿ ಒಳಗೆಲ್ಲ ಶೋ ಮಾಡ್ತಾಯಿದ್ರು, ಅದನ್ನು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಇಲ್ಲೇ ಈಗ ಕೇಕೆಲ್ಲ ನೋಡ್ರಿ ಅರೇಂಜ್ ಮಾಡಕತ್ರು. ಇನ್ನೇನು ಕೇಕ್ ಕಟ್ಟಿಂಗ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅನ್ನಿಸ್ತೈತಿ, ನಮಗೂ ಕೂಡ ಒಂಥರ ಸ್ಪೆಷಲ್ ಅನ್ನಿಸ್ತೈತಿ ಹೊರಗಡೆ ಬಂದಾಗ ಈ ಥರ ಒಕೇಜನ್ ಎಲ್ಲ ಅಟೆಂಡ್ ಮಾಡಿದಾಗ. ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿದಾಗ ಎಲ್ಲಿಲ್ಲದ ಒಂದು ಆನಂದ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನನಗಂತೂ ತುಂಬಾ ಇಷ್ಟ. ಅಷ್ಟಾಗಿ ನಾ ಎಲ್ಲ ಕಡೆ ಹೋಗಂಗಿಲ್ಲ, ಬಟ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಇನ್ವೈಟ್ ಮಾಡಿದ ಮಾತ್ರ ಯಾವುದು ಮಿಸ್ ಮಾಡೋಂಗಿಲ್ಲ ನೋಡ್ರಿ ಸ್ನೇಹಿತರೆ. ಸೊ ಬರ್ರಿ, ಬರ್ಡೇ ಗರ್ಲ್ ಎಂಟ್ರಿ ಹೆಂಗೈತಿ, ಬರ್ಡೇ ಹೆಂಗಾಯಿತು, ಮ್ಯೂಸಿಕ್ ಒಂದಿಗೆ ಎಂಜಾಯ್ ಮಾಡಿರಿ ಸ್ನೇಹಿತರೆ. Happy birthday to you. Happy birthday to you. Happy birthday, happy birthday. Happy birthday to you, Lavika. ಹಾಗೆ ಲವಿಕಾ ಪುಟ್ಟಿಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಕೂಡ ಶುಭ ಹಾರೈಸ್ರಿ, ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ.
ಸ್ನೇಹಿತರೆ ನೋಡಿದ್ರಲ್ಲ, ಕೇಕ್ ಕಟ್ಟಿಂಗ್ ಆಯಿತು, ನಾವು ಕೂಡ ವಿಶ್ ಮಾಡಿದ್ವಿ. ಈಗ ಏನೈತಿ ಡಿನ್ನರ್ ನೋಡ್ರಿ ಪಾರ್ಟಿದು. ಏನೆಲ್ಲ ಐತಪ್ಪ ಮೆನು ಒಳಗಂದ್ರೆ ಸಖತ್ತಾಗೈತಿ. ಸಲಾಡ್ ಆ್ಯಂಡ್ ಉಪ್ಪಿನಕಾಯಿ ಆ್ಯಂಡ್ ಬರ್ತ್ಡೇ ಕೇಕ್. ನಂತರದಲ್ಲಿ ಗೋಬಿ ಮಂಚೂರಿ ಇತ್ತು ರೀ, ಡ್ರೈ ಗೋಬಿ ಅಂತಲೇ ಹೇಳ್ಬೋದು. ನಂತರದಲ್ಲಿ ಏನೈತಿ ಕಾಜು ಪನ್ನೀರ್ ಕೋಫ್ತಾ ಕರಿ ಆ್ಯಂಡ್ ಪನ್ನೀರ್ ಮಸಾಲ ಗ್ರೇವಿ ಇತ್ತು. ಹಾಗೆ ಬಟರ್ ನಾನ್, ಅದ್ರ ಜೊತೆಗೆ ಗೀ ರೈಸ್ ಇತ್ತು. ನಂತರದಲ್ಲಿ ಐಸ್ ಕ್ರೀಮ್ ಆ್ಯಂಡ್ ಜಾಮೂನ್ ಇತ್ತು. ಸೊ ಸಖತ್ತಾದ ಮೆನು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಫುಡ್ ಮಾತ್ರ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಇತ್ತು. ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ನನ್ನ ಫೇವ್ರೇಟನ. ಚೆನ್ನಾಗಿತ್ತು. ಎಲ್ಲರೂ ಕೂಡ ನಾವು ಕೂಡ ನೋಡ್ರಿ ಮಕ್ಕಳು ಮತ್ತು ಎಲ್ಲರೂ ಸೇರಿ ನಾವು ಕೂಡ ಬರ್ತ್ಡೇದ ಡಿನ್ನರ್ ಎಂಜಾಯ್ ಮಾಡಕತ್ತೀವಿ. 9:30 ಆಗ್ತಾ ಬಂದಿತ್ತು. ಸೊ ಎಲ್ಲರೂ ಕೂಡಿ ಊಟನ ಮಾಡ್ತಾಯಿದ್ದೀವಿ. ಹೀಗಿತ್ತು ನೋಡ್ರಿ ಬರ್ತ್ಡೇ ಸೆಲೆಬ್ರೇಷನು. ಅವರು ಹೇಳಿದೆ ನಿಮಗೆ, ಮಾಲಿನಿಯವ್ರ ಅತ್ತೆಯವ್ರು ಇವರು. ಅವರ ನೆಗೆನ್ನಿ ಇನ್ನೊಬ್ಬರು. ಸೊ ಅಷ್ಟೇ ಆತ್ಮೀಯತೆಯಿಂದ ಎಷ್ಟು ಚೆನ್ನಾಗಿ ಎಲ್ಲನೂ ಟ್ರೀಟ್ ಮಾಡಿದ್ರು. ಖುಷಿ ಆಯಿತು. ಎಲ್ಲರೂ ಅಷ್ಟೇ ಒಂಥರ ಫ್ಯಾಮ್ಲಿ ಆದಂಗೆ ಆಗ್ಬಿಟ್ಟಿವಿ ನಾವೆಲ್ಲರೂ. ಖುಷಿ ಅನ್ನಿಸ್ತೈತಿ ಈ ಥರ ಅಂತ ಹೇಳಿ, ನಿಜವಾಗ್ಲೂ ಸ್ನೇಹಿತರೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಈ ಒಂದು ಲಾಗ್? ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ನನಗಂತೂ ತುಂಬಾ ಸ್ಪೆಷಲ್ ಆಗಿತ್ತು ನೋಡ್ರಿ ಇವತ್ತಿನ ದಿವಸ. ಸೊ ಇದಾದ ನಂತರ ಏನಪ್ಪ ಅಂತಂದರೆ ನಾವು ಕೂಡ ಸ್ವಲ್ಪ ಫೋಟೋಸು, ಮಕ್ಕಳದಿರ್ತದಲ್ಲ ಸೆಲ್ಫಿ ಫೋಟೋಸು ಎಲ್ಲನೂ ಇತ್ತು. ಮತ್ತು ನಾವು ಕಾರಂತೂ ಇರಲಿಲ್ಲ, ನಿಮ್ಗೆ ಗೊತ್ತೈತಿ. ಕಾರಂತೂ ಗ್ಯಾರೇಜ್ನಾಗ ಉಳ್ಕೊಂಡ್ಬಿಟ್ಟೈತಿ. ಯಾವಾಗ ಬರ್ತೈತೋ ಗೊತ್ತಿಲ್ಲ. ಮತ್ತು ಆಟೋಕನ ಬಂದಿದ್ವಿ ನಾವು. ಸೊ ಆಟೋದವ್ರಿಗೆ ನಾನು ಕಾಲ್ ಮಾಡಿದ್ದೆ. ನಾನು 10 ಗಂಟೆ ಎಲ್ಲ ಆಗಿತ್ತು, ಟೈಮ್ ಆಗಿತ್ತು. ಹೀಗಾಗಿ ನಮ್ಮ ಏರಿಯಾದ ಒಬ್ಬರು ಪರಿಚಯದವ್ರದ್ದು ಅಣ್ಣವ್ರದ್ದು ಅವ್ರದನ್ನು ತೊಗೊಂಡು ಹೋಗ್ತಾ ಇರ್ತೀನಿ ಈಗ ಆಟೋ ನಾನು. ಪಾಪ ಕಾಲ್ ಮಾಡಿದ ತಕ್ಷಣ ಬರ್ತಾರೆ. ಈಗೂ ಕೂಡ ಕಾಲ್ ಮಾಡಿದ್ವಿ ನಾವು. ಹೀಗಾಗಿ ವೇಟ್ ಮಾಡ್ತಾಯಿದ್ವಿ. ಮತ್ತು ಮಾಲಿನ್ಯವ್ರಿಗೂ ಹೇಳಿದ್ವಿ ಎಲ್ಲನೂ ಚೆನ್ನಾಗಿತ್ತು, ಮಸ್ತಾಗಿತ್ತು ಸೆಲೆಬ್ರೇಷನ್ನು ಅಂತ. ಮತ್ತು ಮನೆಗೆ ಬರ್ರಿ ಅಂತೂ ಕೂಡ ಇನ್ವೈಟ್ ಮಾಡಿದೆ ನಾನು. ಸರಿ ಅಕ್ಕ ಬರ್ತೀವಿ ಅಂತಲೂ ಹೇಳಿದರು. ಇಲ್ಲೇ ನಮ್ಮ ಕಾವೇರಿದು ನಮ್ಮ ತನೊಂದು ಇನ್ನೂ ಕೂಡ ಸೆಲ್ಫಿ ಮಿನಿಯಾ ಇನ್ನೂ ಮುಗ್ದಿದ್ದಿಲ್ಲ. ಮತ್ತು ನಾವೀಗ ಹೊರಗಡೆ ಗ್ರೌಂಡ್ ಫ್ಲೋರ್ ಮುಂದೆ ಅಂದ್ರೆ ರೆಸ್ಟೋರೆಂಟ್ ಮುಂದೆ ಬಂದು ನಿಂತ್ವಿ. ಯಾಕಂದ್ರೆ ಆಟೋ ಅನ್ನ ಕಾಲ್ ಮಾಡಿದ್ರು, ಬರ್ತಾಯಿದ್ದೀನಿ ಬಂದುಬಿಡ್ರಿ ಅಂತ. ಸೊ ಇಲ್ಲಿ ಬಂದು ನಿಂತ್ವಿ ನೋಡ್ರಿ. ಸೊ ಇದಾಗಿತ್ತು ನೋಡ್ರಿ ಸ್ನೇಹಿತರೆ ಇವತ್ತಿನ ಒಂದು ಸಿಂಪಲ್ ಲಾಗ್ ಅಂತಲೇ ಹೇಳ್ಬೋದು. ಬರ್ತ್ಡೇ ಸೆಲೆಬ್ರೇಷನ್ ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಹಾಗೆ ಸಪೋರ್ಟ್ ಕೂಡ ಮಾಡ್ಬೋದು. ಅದೇ ರೀತಿ ಇನ್ನೇನು ಮತ್ತು ಹಬ್ಬ ಬಂತು, ಬಡ ಬಡ ಉಂಡೆ ಆರ್ಡ್ರ್ ಕೊಡ್ರಿ, ಸ್ನ್ಯಾಕ್ಸ್ ಆರ್ಡ್ರ್ ಕೊಡ್ರಿ ಫಟ್ ಅಂತ ಹೇಳಿ ಮಾಡಿ ನಾನು ಕೂಡ ಕಳಿಸ್ಕೊಡ್ತೀನಂತ ನಿಮ್ಗೆ. ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೂ ನೀವು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಸರಿ ಸ್ನೇಹಿತರೆ, ಈ ಬ್ಲಾಗ್ ಇಲ್ಲೇ ಎಂಡ್ ಆಕೈತಿ. ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು.